ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಮತ್ತು ಗೃಹ ಸಚಿವರಿಗೆ ಬಹುಶಃ ಇವತ್ತು ಸರ್ಕಾರದ ಪೊಲೀಸ್ ಇಲಾಖೆಯವರು ಇವತ್ತು ಇಷ್ಟು ದೊಡ್ಡ ಮಟ್ಟದ ಡ್ರಗ್ ಮಾಫಿಯನ್ನು ಭೇದಿಸಿ, ಅದು ಕೂಡ ನಾನು ಮಂಗಳೂರಿನ ಪೊಲೀಸ್ನ ಎಲ್ಲ ಅಧಿಕಾರಿ ಮತ್ತು ಆ ಸಿಬ್ಬಂದಿ ವರ್ಗದನ್ನು ಕೂಡ ತಳಮಟ್ಟದ ಕೆಲಸ ಮಾಡಿದ್ದಾರೆ. ಎಲ್ಲ ಅಭಿನಂದಿಸ್ತೇನೆ. ಯಾಕೆ ಮಂಗಳೂರಿನಿಂದ ಬಂದ ಈ ಒಂದು ದಿವಸದಾದಂತಲ್ಲ, ಹಲವಾರು ಸಮಯ ಅತ್ಯಂತ ತಾಳ್ಮೆಯಿಂದ ಮತ್ತು ಅತ್ಯಂತ ಬದ್ಧತೆಯಿಂದ. ಯಾಕೆ ಫಸ್ಟ್ ಅದು 15 ಗ್ರಾಮಿಂದ ಪ್ರಾರಂಭ ಆಗಿ 6.5 ಕೆಜಿಯಿಂದ ಪ್ರಾರಂಭ ಆಗಿ 3ನೇ ಹಂತದಲ್ಲಿ ಇವತ್ತು ಆ ಮೂಲ ಎಲ್ಲಿದೆ ಅಂತ ಹಿಡಿದಿಟ್ಟಿದ್ದಾರೆ. ಅದಕ್ಕಾಗಿ ಎಂದು ಬಾಚ ಮಂಗಳೂರು ಕಡೆ ಜಾಸ್ತಿ, ಮಂಗಳೂರು ಕಡೆ ಜಾಸ್ತಿ. ಬಹುಶಃ ನಿಮ್ಗೆ ಸ್ಪಷ್ಟ ಆಗುತ್ತಿದೆ. ಈಗ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಅಲ್ಲಿಂದ ಇವತ್ತು ಸ್ಪ್ಲಿಟ್ ಆಗ್ತಂತ ಇದೆ. ನಾನು ಬಹುಶಃ ಮೇಲೆ ಅಭಿನಂದಿಸಿಕೊಂಡು ಮತ್ತು ಆ ಪೊಲೀಸ್ನ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನು ಅಭಿನಂದಿಸಿಕೊಂಡು, ಡೆಲ್ಲಿಯಿಂದ ಇದು ಬರಬೇಕಾದ್ರೆ ಅಲ್ಲೇ ಏರ್ಪೋರ್ಟ್ ನಲ್ಲಿ ಇದು ಒಲವ ಸಂಚು ನಡೆಸಿಕೊಂಡೇ ಒಲವಪ್ಪನ್ನು ಮಾಡಿಕೊಂಡೇ ನಿಗದಿತವನ್ನು ನಡೀತದೆ. ಮತ್ತು ಇಲ್ಲಿ ಬಂದು ಇಲ್ಲಿ ಯಾರ್ಯಾರು ಅದು ಪೆಡ್ಲರ್ ಇದ್ದಾರೆ, ಸೊ ಸಂಪೂರ್ಣವಾಗಿ ಸ್ಟಾರ್ಟಿಂಗ್ ಎಂಡ್ ತನಕ ಈ ಕೇಸನ್ನು ಹಿಡ್ಕೊಂಡು ಹೋಗಿ ಒಂದು ಅಂತಿಮ ತಾರ್ಕಿಕ ಅಂತ ತಂದ್ರೆ ಇನ್ನು ಪೆಡಲ್ ಮಾಡುವವರಿಗೆ ಕೂಡ ಸ್ವಲ್ಪ ಹೆದರಿಕೆ ಆಗ್ತದೆ. ಬಹುತೇಕದಲ್ಲಿ ಇದನ್ನು ನಮಗೆ ನಿಭಾಯಿಸಲಿಕ್ಕೆ ಸಾಧ್ಯವಾಗುವಂತ ಕೆಲಸ ಮಾಡಿಕೊಂಡು ಬಹುಶಃ ಝೀರೋ ಟಾಲರೆನ್ಸ್ ಬಗ್ಗೆ ತಾವು ಹೇಳಿದ್ದೀರಾ. ಇದಕ್ಕೆಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಇಡೀ ಸದನ ಸಹಕಾರ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸಿ